ಈಗ ಅಶ್ರಾಫ್ ಕೊಲೆ ವಿಷಯಕ್ಕೆ ಅದು ಮಾಬ್ ಲಿಂಚಿಂಗ್ ಬೇರೆ, ಸುವರ್ಸಿಟಿ ಬೇರೆ, ಓಕೆ. ಸೊ ಈ ಥರದ್ದು ಎರಡಾದ್ಮೇಲೂ ಕೂಡ ಸರ್ಕಾರ ಏನೂ ಕ್ರಮ ತೆಗೆದುಕೊಳ್ಳಿಲ್ಲ. ಆದರೆ ನೋಡಿ, ಅಲ್ಲಿ ಯಾರು ನೀವೇ ಹೇಳ್ದಂಗೆ ಪ್ರಚೋದನಕಾರಿ ಭಾಷಣ ಮಾಡುವಂಥವ್ರಿಗೆ, ಅಥವಾ ಜನರನ್ನ ಪ್ರಚೋದಿಸೋರಿಗೆ, ದ್ವೇಷ ಭಾಷಣ ಮಾಡುವಂಥವ್ರಿಗೆ ಅವ್ರಿಗೊಂದು ಭಯ ಇಲ್ಲ ಅನ್ನೋ ರೀತಿ ಆಗಿದೆ. ಕರಾವಳಿಯಿಂದ ಅವ್ರು ಏನು ಬೇಕಾದರೂ ಮಾತನಾಡ್ಬೋದು, ಏನು ಬೇಕಾದರೂ ಮಾತಾಡಿ ದಕ್ಕಿಸ್ಕೊಳ್ಬೋದು ಅಂತ. ಅದರ ಪರಿಣಾಮವಾಗಿ ನೋಡಿ ಹೇಳ್ತಾರೆ, ಅಶ್ರಫ್ ಪ್ರಕರಣ ಒಂದು ಕಡೆ ಇರಲಿ, ಈ ಸುಭಾಷ್ ಶೆಟ್ಟಿ ಪ್ರಕರಣದಲ್ಲಿ ಯಾರು ಮಾಡಿದ್ದಾರೆ ಅವ್ರು ಜೈಲ್ಗೆ ಹೋಗೋಕ್ಕೂ ರೆಡಿ. ಅವರು ಬಹಿರಂಗವಾಗಿ ಅದರ ಒಂದು ಪೂರ್ವಯೋಜಿತ ಪ್ಲ್ಯಾಂಡ್ ಮರ್ಡರ್ ಅದು. ಅದಕ್ಕೆ ಕಾರಣಗಳು, ಬಟ್ ನಮ್ಮ ಪೊಲೀಸವರು ತಕ್ಷಣವೇ ಆ್ಯಕ್ಟ್ ಮಾಡಿ ಒಂದು ದಿವಸದಲ್ಲೇ ಸುಮಾರು ಜನರನ್ನ ಎಲ್ಲರೂ ಅರೆಸ್ಟ್ ಮಾಡಿ ಅದರ ಹಿಂದೆ ಯಾರಿದ್ದಾರೆ, ಈಗ ಮಾಡೋರು ಒಬ್ಬರು, ಮಾಡಿಸೋರು ಇದ್ದಾರೆ ಖಂಡಿತ. ಸೊ ಅವ್ರು ಯಾರು ಅಂತ ಅವ್ರನ್ನೂ ಹಿಡಿಬೇಕು. ಸೊ ಆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅದಾಯಿತು. ಅದಾದ ನಂತರ ಇವರೆಲ್ಲರೂ ಕೂಡ ನೋಡಿ, ಭಾರತೀಯ ಜನತಾ ಪಾರ್ಟಿ ಲೀಡರ್ಸ್ ಎಲ್ಲರೂ ಕೂಡ ಅದನ್ನು ಮತ್ತೆ ಪೊಲಿಟಿಕಲಾಗಿ ಅದನ್ನು ಉಪಯೋಗಿಸ್ಕೊಂಡು ಇದು ಏನೋ ನಾವು ಇದನ್ನು ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಅವರು ಶುರು ಮಾಡಿದ್ರು. ಆಯಿತು, ಅವ್ರು ಶುರು ಮಾಡಿಕೊಂಡು ಆಮೇಲೆ ಒಂದು ತಪ್ಪು ಏನಾಯಿತು ಅಂತ ಹೇಳಿದ್ರೆ, ಅವತ್ತು ಒಂದು ಪಬ್ಲಿಕ್ ಮೀಟಿಂಗಲ್ಲಿ ಒಂದು ಅನಧಿಕೃತ ಸಭೆಯನ್ನು ಕರೆದು ಅವರು ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ. ಅವರು ರಿವೆಂಜ್ ತೀರಿಸ್ಕೊಳ್ಳೋದಕ್ಕೋಸ್ಕರ ಈ ಒಬ್ಬ ಅಮಾಯಕರನ್ನ ಸಾಯಿಸಿದ್ದಾರೆ. ಯಾರನ್ನ? ಈ ಅಬ್ದುಲ್ ರಹೀಮ್. ಅವನ ಪಾಪ ಏನಿಲ್ಲ, ಅಂದರೆ ಸುಭಾಷ್ ಶೆಟ್ಟಿ ತೀರೋಗಿದ್ದಕ್ಕೋಸ್ಕರ ಅಂತ ನನಗನ್ನಿಸುವಂಥದ್ದು ಮೇಲ್ನೋಟಕ್ಕೆ. ಅವರೊಬ್ಬರಂತ ನಮ್ಮನ್ನು ತೆಗ್ದಿದ್ದಾರೆ, ನಾವು ಅವ್ರನ್ನ ಒಬ್ಬರನ್ನ ತೆಗಿಬೇಕು. ಸೊ ಅವನ ಪಾಪ ಅವನೇನು ಯಾವುದರಲ್ಲೂ ಅವನು ನಾನು ಹೋಗಿದ್ದೆ ಅವ್ರ ಮನೆಗೆ, ಏನು ಅವನು ಎಲ್ಲ ಜೊತೆ ಚೆನ್ನಾಗೇ ಇದ್ದ ಅಲ್ಲಿ ಸ್ಥಳೀಯವಾಗಿ, ಮತ್ತು ಸುತ್ತಮುತ್ತ ಎಲ್ಲ ಹಿಂದೂಗಳೇ ಜಾಸ್ತಿ ಅವನಿದ್ದಂಥ ಸ್ಥಳ. ಸೊ ಅವನ್ನ ಹೊಡೆದಾಕಿದ್ದಾರೆ. ಸೊ ಈ ಕೋಮು ವೈಷಮ್ಯ ಮತ್ತು ಈ ಕೋಮು ಭಾವನೆಗಳಲ್ಲಿ ಅವರೆಲ್ಲ ಈ ಬ್ರೈನ್ ವಾಶ್ ಆಗೋಗ್ತಾರೆ. ಕೆಲವರೆಲ್ಲ ಬ್ರೈನ್ ವಾಶ್ ಆಗಿ ಇದು ನಮ್ಮ ಧರ್ಮಕ್ಕೋಸ್ಕರ ಮಾಡ್ತಾ ಇದ್ದೀವಿ, ನಮ್ಮ ಇದಕ್ಕೋಸ್ಕರ, ನಮ್ಮ ಧರ್ಮ ರಕ್ಷಣೆಗೋಸ್ಕರ, ಆ ರೀತಿಯಾದ ಚಿಂತನೆ ಇದ್ದವ್ರನ್ನ ನೀವು ನೋಡಿ, ನೀವು ಇಂಥ ಘಟನೆಗಳಾಗ್ತದಲ್ಲ, ಈಗ ಎಷ್ಟೋ ಕಡೆ ನಡೀತದಲ್ಲ, ಎಲ್ಲ ಕಡೆ ಪೊಲೀಸ್ ಇರೋಕ್ಕಾಗಲ್ಲ. ಈಗ ಅಬ್ದುಲ್ ರಹೀಮ್ ತೀರೋಗಿರೋಂಥ ಸ್ಥಳ ಎಲ್ಲೋ ಇಂಟೀರಿಯರ್ ಪ್ಲೇಸು, ಅಲ್ಲಿ ಯಾರು ಕೂಡ ನೀವು ಅಲ್ಲಿ ಹೆಂಗೂ ಪತ್ತೆ ಹಚ್ಚೋಕ್ಕೆ ಆಗೋದಿಲ್ಲ. ಮತ್ತು ಈ ಸುಭಾಷ್ ಶೆಟ್ಟಿ ಪ್ರಕರಣದಲ್ಲೂ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ, ನೀನು ಹುಷಾರಾಗಿರ್ಬೇಕಪ್ಪ ಅಂತ ಮಾಹಿತಿ ಕೊಟ್ಟಿದ್ದಾರೆ ಅವ್ರಿಗೆ. ಸರ್, ಮೈ ಸಿಂಪಲ್ ಆ್ಯಂಡ್ ಸ್ಟ್ರೈಟ್ ಕ್ವಶನ್ ಏನಂದರೆ, ಈಗ 2 ವರ್ಷದಲ್ಲಿ ಈ ಥರ ದ್ವೇಷ ಭಾಷಣ ಮಾಡುವಂಥವ್ರ ಅಥವಾ ಪ್ರಚೋದನಕಾರಿ ಭಾಷಣ ಮಾಡುವಂಥವ್ರ ವಿರುದ್ಧ ಎಷ್ಟು ಕೇಸ್ ಹಾಕಿದ್ದಾರೆ ನೀವು? ನೋಡಿ, ಅದೇ ಇವತ್ತು ಸಮಸ್ಯೆ ಏನು ಗೊತ್ತಾ, ಎಷ್ಟು ಜನ ಮಾತಾಡಿದ್ದಾರೆ. ಹೆಚ್ಚಿನ ಅಂಶ ಈ BJP ಲೀಡರ್ಸೇ. ಯತ್ನಾಳ್ ಇರ್ಬೋದು, ಕೇಸ್ಗಳು ಬುಕ್ ಆಗ್ತದೆ, ಬೇಲ್ ಮೇಲೆ ಹೊರಗೆ ಬರ್ತಾರೆ. ಈಗ ನಮ್ಮಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರುಗಳು, ಅವ್ರ ಮೇಲೆ ಕೇಸ್ಗಳು ಏನಾಗಿದೆ ಗೊತ್ತಾ, ಬೇಲ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲದಿರುವಂಥ ಸೆಕ್ಷನ್ಗಳಲ್ಲಿ ಕೇಸ್ ಹಾಕಬೇಕು. ಇಲ್ಲ, ಅದೇನಾಗ್ತದೆ, ಕಾನೂನಲ್ಲಿ ಕೆಲವು ಏನು ಸೆಕ್ಷನ್ ಬುಕ್ ಮಾಡಬೇಕು ಯಾವುದು ಅಂತ ಕಾನೂನಲ್ಲಿದೆ. ಅದಕ್ಕೆ ಈಗ ನಾನು ಮೊನ್ನೆನೂ ಹೇಳಿದ್ದೀನಿ, ಕಾನೂನಲ್ಲಿ ಸ್ವಲ್ಪ ನಾವು ಬದಲಾವಣೆ ಮಾಡ್ಕೋಬೇಕಾಗ್ತದೆ. ಯಾಕಂದರೆ ಈ ಥರ ಪ್ರಚೋದನಕಾರಿ ಭಾಷಣ ಮಾಡೋರಿಗೆ ಭಾಳ ಸುಲಭವಾಗಿ ಇವತ್ತು ಅವ್ರಿಗೆ ಭಯನೇ ಇಲ್ಲ. ಏನೋ ಹೇಳ್ತೀವಿ ಬಿಡಿ, ಕೋರ್ಟು ನೋಡ್ಕೊಳ್ತೀವಿ, ಕೇಸ್ಗಳು ನೋಡ್ಕೊಳ್ತೀವಿ, ಬೇಲಿಂದ ಹೊರಗೆ ಬರ್ತೀವಿ, ಕೇಸ್ಗಳು ಎಷ್ಟೋ ವರ್ಷ ನಡೀತದೆ, ಆಮೇಲೆ ಅಂತಿಮವಾಗಿ ಅದೇನು ತೀರ್ಮಾನ ಆಗುತ್ತೆ ಯಾರಿಗೂ ಮರ್ತೇ ಹೋಗಿರ್ತಾರೆ. ಅಂದರೆ ಇದನ್ನು ನಾವು ಸರಿಪಡಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇವತ್ತು. ಯಾಕೆಂತ ಹೇಳಿದ್ರೆ ಸಮಾಜದಲ್ಲಿ ಸಾಮರಸ್ಯ ಇರಬೇಕು, ಶಾಂತಿ ಇರಬೇಕು. ಯಾರು ಅದನ್ನು ಕೆಡ್ಸೋಕ್ಕೆ ಹೊರಡ್ತಾರೆ ಅಂಥವ್ರಿಗೆ ನಾವು ಏನಾದರೂ ಒಂದು ದಿಟ್ಟ ಕ್ರಮ ಆಗದೆ ಹೋದರೆ ನಾಳೆ ಭಯ ಇರೋದಿಲ್ಲ. ಅದಕ್ಕೆ ನಾನು ಹೇಳಿದ್ದೀನಿ, ಮೊನ್ನೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅವರು ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಹತ್ರ ಮಾತಾಡಿದೆ, ಸರ್ ಇದು ಏನಾದರೂ ನಾವು ಗಟ್ಟಿ ಮಾಡಿದೋದು, ಯಾರೇ ಇರಲಿ, ನಮ್ಮವರೇ ತಪ್ಪು ಮಾಡಿರಲಿ, ಕಾಂಗ್ರೆಸ್ ಅವರು ಇರ್ಬೋದು, BJP ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಯಾವುದೇ ಸಂಘಟನೆ ಇರ್ಬೋದು, ಯಾರಾದರೂ ಈ ಥರ ಮಾಡಿದಾಗ ನಾವು ಅದನ್ನು ಸರಿಯಾದ ರೀತಿಯಾಗಿ ನಾವು ಕ್ರಮ ತೊಗೊಂಡು ಅವ್ರಿಗೆ ಏನೋ ಶಿಕ್ಷೆ ಬರೋ ಥರ ಮಾಡದೆ ಹೋದರೆ, ಭಯನೇ ಇಲ್ಲದೆ ಹೋದರೆ, ಮತ್ತು ನಾವು ಹೆಂಗೆ ನಿಯಂತ್ರಣ ಮಾಡೋದು? ಸೋಷಿಯಲ್ ಮೀಡಿಯಾ ಅತಿ ಹೆಚ್ಚು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಓಡ್ತದೆ, ಏನೇನೋ ಸುದ್ದಿಗಳು, ಅದರಲ್ಲಿ ಎಕ್ಸಾಜರೇಟ್ ಮಾಡಿ ಸುಳ್ಳನ್ನು ಹೇಳಿ ಅಥವಾ ಅದನ್ನು ತಿರುಚಿ ಹಾಕ್ಬಿಡ್ತಾರೆ. ಸೊ ಜನರ ಪ್ರಚೋದನೆ ಮಾಡೋದು ಭಾಳ ಸುಲಭ ಆಗೋಗಿದೆ. ಅದನ್ನೆಲ್ಲ ನಿಯಂತ್ರಿಸೋದು, ನಿಭಾಯಿಸೋದು ಸರ್ಕಾರದ ಕರ್ತವ್ಯ ಅಲ್ವಾ? ಹೌದು, ನಮ್ಮ ಡ್ಯೂಟಿನೇ. ಈಗ ಅದನ್ನೇ ಮಾಡೋದಕ್ಕೆ ಈಗ ಈ ಇನ್ಸಿಡೆಂಟ್ಸ್ ಆಗಿರೋದು ಖಂಡಿತ ಇದು ಒಂದು ನಾಗರಿಕ ಸಮಾಜದಲ್ಲಿ ಆಗಬಾರ್ದು, ಆಗಿದೆ. ಇದನ್ನು ನಾವು ಕೇವಲ ಕಾನೂನು ಮುಖಾಂತರ ಸರಿಪಡಿಸ್ತೀನಿ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಯಾಕೆಂದರೆ ಎಷ್ಟೋ ಜನ ಅವ್ರಿಗೆ ಕಾನೂನು ಮೀರಿ ಹೋಗೋದಕ್ಕೂ ಇರ್ತಕ್ಕಂಥ ಜನ ಇದ್ದಾರೆ. ಅದಕ್ಕೋಸ್ಕರನೇ ಒಂದು ಕಡೆ ಕಾನೂನಾತ್ಮಕ ಹೋರಾಟ ಆಗಬೇಕು, ಇನ್ನೊಂದು ಕಡೆ ಇದು ಹೆಚ್ಚಿನ ಅಂಶ ಜನ ಇದನ್ನು ಬಯಸೋದಿಲ್ಲ.
ನನ್ನ ಪ್ರಕಾರ. ಖಂಡಿತ ಒಂದು ಸೆಕ್ಷನ್ ಇದ್ದಾರೆ ಎಕ್ಸಾಕ್ಟ್ಲಿ ಈ ಎಕ್ಸ್ಟ್ರೀಮ್ ಆಗಿರೋರು. 95% ಇದು ಯಾರಿಗೂ ಬೇಕಾಗಿಲ್ಲ. ಈಗ ಅವ್ರುಗಳು ಸ್ವಲ್ಪ ಈಗ ಧ್ವನಿ ಎತ್ತತಕ್ಕಂಥದ್ದು ಮಾಡಬೇಕು, ಅವ್ರನ್ನ ನಾವು ಇನ್ವಾಲ್ವ್ ಮಾಡ್ಕೋಬೇಕು. ಅವರನ್ನು ನಾವು ಈ ಹೇಗೆ ಇದನ್ನು ಅವ್ರನ್ನೆಲ್ಲರೂ ಕೂಡ ಒಗ್ಗೂಡಿಸಿ ನೋಡಪ್ಪ ನಾವು ಶಾಂತಿಯಿಂದ ಇರಬೇಕು, ಸಾಮರಸ್ಯದಿಂದ ಇರಬೇಕು ಅಂತ ಎಲ್ಲ ಸಮಾಜದವ್ರನ್ನೂ ಕೂಡ ನಾವು ಕ್ರೋಢೀಕರಿಸಿ ಒಂದು ಮೆಸೇಜನ್ನು ಕೂಡ ಕೊಡುವಂಥದ್ದಾಗಬೇಕು. ಅದನ್ನು ನಾನು ರಾಜಕೀಯ ನಾಯಕತ್ವ ಅಂತ ಹೇಳ್ತೀನಿ. ಹೌದು, ಈಗ ನೀವು ಆಡಳಿತದಲ್ಲಿದ್ದೀರಿ, ಹಂಗಾಗಿ ನಿಮ್ಮ ಜವಾಬ್ದಾರಿ. ಹೌದು, ನಮ್ಮ ಜವಾಬ್ದಾರಿ. ಆಯ್ತಾ, ನಮ್ದು ಹೆಚ್ಚು ಮುಖ್ಯ ಜವಾಬ್ದಾರಿ. ಹೌದು, ವಿರೋಧ ಪಕ್ಷದ್ದು ಅದರದೇ ಜವಾಬ್ದಾರಿ ಇರುತ್ತೆ. ನೀವು ಆಡಳಿತ ಪಕ್ಷದಲ್ಲಿದ್ದೀರಿ, ನಿಮ್ಮ ಜವಾಬ್ದಾರಿ ಹೆಚ್ಚಿರುತ್ತೆ.